ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಯಾವಾಗ ನಮ್ಮ ಜಿಲ್ಲೆಗೆ ಒಬ್ಬ ಅನಾಮಿಕ ಬಂಧನ ಆ ದಿನದಿಂದ ನಂತರ SIT ರಚನೆ ಆದ ದಿನದಿಂದ ಅನೇಕ ಚರ್ಚೆಗಳು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗುವುದನ್ನು ನೀವೆಲ್ಲ ನೋಡಿದ್ದೀರಿ. ಇದರ ಮಧ್ಯದಲ್ಲಿ ಸಾಮಾಜಿಕ ಜಾಲದಲ್ಲಿ ಕೂಡ ಬಹಳಷ್ಟು ಚರ್ಚೆ ಆಗುವುದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಚರ್ಚೆಗಳ ಮಧ್ಯೆ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದೆ ಕೂಡ ಇತ್ತು ಸೌಜನ್ಯ ಪ್ರಕರಣದ ಬಗ್ಗೆ, ಇವತ್ತು ಕೂಡ ಅದನ್ನೇ ಮತ್ತೆ ಸ್ಪಷ್ಟ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹತ್ಯೆ ಆಗಿರುವಂತಹ ಈ ಒಂದು ಪ್ರಕರಣದ ತನಿಖೆ ಅಥವಾ ಅನಂತರ ಬಂದಿರುವಂತಹ ತೀರ್ಪು ಯಾವುದೇ ಇದ್ದರೂ ಕೂಡ ಇವತ್ತು ಏನು ಸೌಜನ್ಯನ ಬಗ್ಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತಿಗೂ ಸ್ಪಷ್ಟವಾಗಿ ಸೌಜನ್ಯ ಹತ್ಯೆ ಪ್ರಕರಣವನ್ನ ಮತ್ತೆ ಯಾವ ಆಯಾಮದಲ್ಲಿ ತನಿಖೆ ಮಾಡಿದ್ರು ಅದಕ್ಕೆ ಬೆಂಬಲವನ್ನ ಕೊಡ್ತದೆ. ಮತ್ತು ಆ ತನಿಖೆಯಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ರು ಕೂಡ ಅವರನ್ನು ಕೂಡ ಮರು ತನಿಖೆ ಮಾಡುವುದಕ್ಕೆ ಕೂಡ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತದೆ. ಮತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಮತ್ತು ಕಾನೂನಿನಡಿ ನ್ಯಾಯಾಂಗದಡಿ ಏನು ಕೆಲಸ ಕಾರ್ಯ ಆಗ್ತದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಒಂದು ಸ್ಪಷ್ಟವಾದ ನಿಲುವನ್ನ ತಗೊಂಡಿದೆ, ಅದೇ ರೀತಿ ಈ ಒಂದು ನಿಲುವಿಗೆ ಬದ್ಧರಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಸಂತೋಷ್ ಜಿ ಅವರು ಕೂಡ ಸ್ಪಷ್ಟವಾಗಿ ನಮಗೆಲ್ಲ ನಿರ್ದೇಶನ ನೀಡಿರುವಂತದ್ದು, ಸೌಜನ್ಯ ಪ್ರಕರಣದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು, ನಾವು ಆ ಒಂದು ಪ್ರಕರಣದ ತನಿಖೆ ಮತ್ತು ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು ಎನ್ನುವ ನಿಲುವು ಅವರದು ಆಗಿತ್ತು. ಅವರು ಇಷ್ಟೆಲ್ಲ ಕ್ಲಿಯರ್ ಇರುವಂತಹ ಸಂದರ್ಭದಲ್ಲಿ ಕೂಡ ಅವರ ಬಗ್ಗೆ ಒಂದು ಸಾಮಾಜಿಕ ಜಾಲದಲ್ಲಿ ಈ ರೀತಿ ಅವಹೇಳನ ರೀತಿಯಲ್ಲಿ ಮತ್ತು ಅತ್ಯಂತ ಕೆಟ್ಟ ಶಬ್ದದಲ್ಲಿ ಮತ್ತು ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಮಾತುಕತೆ ಮಾತಾಡಿರುವಂತದ್ದನ್ನ ನಾನು ಅತ್ಯುಗ್ರ ಶಬ್ದದಲ್ಲಿ ಖಂಡನೆಯನ್ನ ಮಾಡ್ತಾ ಇದ್ದೇನೆ. ಇದು ಕೇವಲ ಅವರದ್ದು ಅಂತ ಅಲ್ಲ, ಸ್ಥಳೀಯ ಶಾಸಕರಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ನಾಯಕರ ಬಗ್ಗೆ ಇರ್ಬೋದು ಅಥವಾ ನಮ್ಮ ರಾಜ್ಯ ನಾಯಕರ ಬಗ್ಗೆ ಇರ್ಬೋದು, ಈ ರೀತಿ ಸಾಮಾಜಿಕ ಜಾಲದಲ್ಲಿ ಈ ರೀತಿ ಮನಸ್ಸು ಬಂದ ರೀತಿಯಲ್ಲಿ ಅವರು ಏನು ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಾರೆ. ನ್ಯಾಯಯುತವಾಗಿ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಮ್ದು ಏನೂ ವಿರೋಧ ಇಲ್ಲ. ಆದ್ರೆ ಈ ರೀತಿಯಾಗಿ ಸಾಮಾಜಿಕ ಜಾಲದಲ್ಲಿ ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಈ ರೀತಿ ಮಾತಾಡೋದು ನಾವು ಮೊನ್ನೆನೆ ಮಂಪರ್ ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ ಒತ್ತಾಯ ಮಾಡಿದ್ದೆವು. ಅನಾಮಿಕನ ಬಗ್ಗೆ ನಮಗೆ ಸಂಶಯ ಇದೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟ ಮಾಡಿದ್ದೆವು. ನಮ್ಗೆ ಈಗಾಗಲೇ ಮಾಧ್ಯಮದಲ್ಲಿ ಬಂದಿರುವಂತಹ ವರದಿ ಪ್ರಕಾರ SIT ಇಡೀ ದಿನ ಅವರನ್ನು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ 2-3 ಜನ ಇದರ ಹಿಂದ್ಗಡೆ ಪ್ರೆಷರ್ ಹಾಕಿದ್ದಾರೆ, ನನ್ಗೇನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ ಅಂತ ಇವತ್ತು ನಿನ್ನೆ ಮಾಧ್ಯಮದಲ್ಲಿ ಎಲ್ಲ ಬರ್ದಾಯ್ತು. ಇವತ್ತು ಆ 3 ಜನ ಯಾರು ಒತ್ತಡ ಹಾಕಿದವರು, ಆ 3 ಜನ ಹಾಕಿದವರು ಯಾರು ಅಂತ ಆಗಬೇಕು. ಇವತ್ತು ಸೆಂಥಿಲ್ರ ಹೆಸರು ಭಾರಿ ಜೋರಾಗಿ ಮಾಧ್ಯಮದಲ್ಲಿ ಬರ್ತಾ ಉಂಟು. ಆ ಸೆಂಥಿಲ್ರ ಇದ್ರ ಅಥವಾ ಇನ್ಯಾರಿದ್ದಾರೆ? ಇವತ್ತು ಡಿಕೆಶಿ ಅವರು ಕೂಡ ಒಂದ್ಸಲ ಪ್ರಾರಂಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ರು, ಎಡಪಂಥೀಯರ ಒತ್ತಡಕ್ಕೋಸ್ಕರ ಈ SIT ರಚನೆ ಮಾಡಿದೆ ಅಂತ ಗುಂಡೂರಾವ್ ಹೇಳಿದ್ರು. ಆನಂತರ DK ಶಿವಕುಮಾರ್ ಅವರು ಇದರ ಹಿಂದ್ಗಡೆ ಒಂದು ಷಡ್ಯಂತ್ರ ನಡೀತದೆ ಅಂತ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಈ ಎಲ್ಲ ಸಂಗತಿಯನ್ನ ನೋಡುವಾಗ ಆ ಅನಾಮಿಕ ಹೇಳಿದ್ದನ್ನೇ ನೋಡಿಕೊಂಡು ಮಾಡುವಂತದ್ದು ನೋಡಿದ್ರೆ ಯಾವುದೋ ಒಂದು ಇಡೀ ಹಿಂದೂ ಧರ್ಮದ ಮೇಲೆ, ಹಿಂದೂ ದೇವಸ್ಥಾನದ ಮೇಲೆ, ಹಿಂದೂ ವಿಚಾರದ ಮೇಲೆ ಒಂದು ಷಡ್ಯಂತ್ರದ ಭಾಗ ಆಗ್ತದೆ ಅನ್ನೋದನ್ನ ಕಾಂಗ್ರೆಸ್ನ ಆಡಳಿತಾರೂಢ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಂದೇಹಕ್ಕೆ ಕಾರಣ ಆಗಿರುವಂತದ್ದು ಅಂತ ನಾನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ
ಈ ರೀತಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿದವರನ್ನ ಈ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಮಗೆ ಸಂಶಯ ಬರ್ತಾ ಇದೆ. ಈ ರಾಜ್ಯದ ಸರ್ಕಾರ ಆಡಳಿತ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಆ ಒಂದು ಭಾಗದ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರ ಭಾವನೆಯನ್ನ ಅವರ ರೀತಿಯಲ್ಲಿ ಹೇಳುವಂತದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಅಲ್ಲಿ ಅನಾಮಿಕ ಒಬ್ಬನು ಬಂದ ತಕ್ಷಣ ಅವನ ಮುಖಾಂತರ ಅಲ್ಲಿ ಅಸ್ಥಿ ಪಂಜರವನ್ನ ಅಥವಾ ಅದನ್ನ ತನಿಖೆ ಮಾಡುವಂತದ್ದು SIT ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ, ಅದು ಮಾಡ್ತಾರೆ. ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಅದು ಇನ್ನೂ ಬೇಕಾದ್ರೆ 40 ಗುಂಡಿ ತೆಗೆದ್ರು ನಮ್ದೇನು ತೊಂದರೆ ಇಲ್ಲ. ಅದು ಅವರು ಮಾಡ್ಕೊಂಡು ಹೋಗಿ ಅದಕ್ಕೆ ತನಿಖೆ ಮಾಡೋದಕ್ಕೆ, ಅಲ್ಲಿಯ ಸತ್ಯಾಸತ್ಯತೆ ಹೊರಗೆ ಬರುವುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಹಿಂದೂ ಧರ್ಮ ಮತ್ತು ಧಾರ್ಮಿಕ ಸ್ಥಳಕ್ಕೆ ಅಪಚಾರ ಆಗಬಾರದು, ಧರ್ಮಸ್ಥಳದ ಹೆಸರು ಹಾಳು ಮಾಡುವಂತದ್ದು ತಪ್ಪು ಎನ್ನುವ ರೀತಿಯಲ್ಲಿ ನಮ್ಮ ಅನಿಸಿಕೆ. ಯಾಕೆ ಹೇಳಿದ್ರೆ ಧರ್ಮಸ್ಥಳ ಮಾತ್ರ ನಾವು ಯೋಚನೆ ಮಾಡ್ತಾ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಕೊರಗಜ್ಜ ನಮ್ಗೆ ಆರಾಧ್ಯ ದೈವ. ಕೊರಗಜ್ಜನ ಕಟ್ಟೆಗೆ ತೊಂದರೆ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ, ಅದರ ವಿರುದ್ಧ ಹೋರಾಟ ಮಾಡಿದೆ. ಇವತ್ತು ಧರ್ಮಸ್ಥಳ ಇಡೀ ಜಗತ್ತಿನ ದೊಡ್ಡ ಕ್ಷೇತ್ರ, ದೊಡ್ಡ ದೇವಸ್ಥಾನ. ಅದಕ್ಕೆ ಯಾವುದೇ ರೀತಿಯ ಅಪಮಾನ, ಹೆಸರಿಗೆ ಆ ದೇವಸ್ಥಾನಕ್ಕೆ ಅಪಚಾರ ಆಗಬಾರ್ದು, ಹಿಂದೂ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ಎಲ್ಲ ಸಂಗತಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಅವರು ಕೂಡ ಅವರದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತದನ್ನ ಮಾಡಬೇಕಿತ್ತು. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಬೇರೆ ಕಳೆದ 3-4 ತಿಂಗಳ ಹಿಂದೆ ಅಥವಾ ಈ ಹಿಂದೆ ಏನು ಯೋಚನೆ ಈ ಜಿಲ್ಲೆಯಲ್ಲಿ ಮಾಡಿದಿದ್ರು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸಂತೋಷ್ ಜಿ ಅವರು ನಮ್ಮ ಸಂಘಟನೆಗೆ ಹಿರಿಯರು. ಸಂಘಟನೆಯನ್ನ ಕಟ್ಟಿ ಬೆಳೆಸುವಲ್ಲಿ ಅವರದ್ದು ಕೂಡ ಇವತ್ತಿನ ದಿನಮಾನದಲ್ಲಿ ಅವರು ಸಂಘಟನೆಗೆ ಪ್ರಬಲವಾಗಿ ಇರುವಂತ ನಾಯಕರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು. ಕೌಟುಂಬಿಕ ಜೀವನವನ್ನ ಬದಿಗಿಟ್ಟು ರಾಷ್ಟ್ರ ಜೀವನವನ್ನ ಮಾಡುವಂತಹ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುವವರು ಮತ್ತು ಇಡೀ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕರ್ತರನ್ನ, ವಿಶೇಷವಾಗಿ ನಮ್ಮಂತ ಕಾರ್ಯಕರ್ತರನ್ನ ಬೆಳೆಸಿರುವಂತ ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಯಾವುದೇ ಆಶೆಯನ್ನ ಇಟ್ಟುಕೊಂಡು ಕೆಲಸ ಮಾಡಿದವರಲ್ಲ. ಜೀವನದ ಎಲ್ಲ ಸಂದರ್ಭದಲ್ಲೂ ನನ್ನ ರಾಷ್ಟ್ರ, ನನ್ನ ಧರ್ಮ, ನಮ್ಮ ಸಂಸ್ಕೃತಿ ಎನ್ನುವ ರೀತಿಯಲ್ಲಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಸಂಘಟನೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಈ ರೀತಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಬಿವಿಪಿ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಸಂಘದ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹೋಗಿ ಕೆಲಸ ಕಾರ್ಯವನ್ನು ಮಾಡಿರುವವರು ಮತ್ತು ಯಾವ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜವಾಬ್ದಾರಿ ಇದ್ರೆ ಮುಂದೆ ಸಂಘದ ಎಲ್ಲ ಕೆಲಸ ಕಾರ್ಯವನ್ನ ನಿರಂತರವಾಗಿ ಮಾಡುವಂತ ನಮ್ಮ ಸಂತೋಷ್ ಜಿ ಅವರು ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಸಂಘಟನೆ ಬೆಳೆಸಲಿಕ್ಕೆ ಕೆಲಸ ಕಾರ್ಯವನ್ನ ನಿರಂತರವಾಗಿ ಮಾಡಿರುವವರು. ಅವರು ಅವರದೇ ಆದ ಸ್ವಂತಕ್ಕೋಸ್ಕರ ಏನೂ ಮಾಡದೆ ಸಮಾಜಕ್ಕೋಸ್ಕರ, ಸಂಘಟನೆಗೋಸ್ಕರ ರಾತ್ರಿ ಹಗಲು ದುಡಿಯುವಂತ ನಮ್ಮ ಹಿರಿಯರು. ಅವರ ಬಗ್ಗೆ ಸಾಕಷ್ಟು ಹಿಂದೆ ಕೂಡ ಟೀಕೆ ಟಿಪ್ಪಣಿ ಬಂದಾಗ ಅದಕ್ಕೆ ಉತ್ತರ ಕೊಡದೆ ಸಂಘಟನೆ ಬೆಳೆಸುವ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದವರು. ಈ ಎಲ್ಲ ವಿಚಾರಗಳ ಜೊತೆಗೆ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರಭಕ್ತಿಯೊಂದಿಗೆ ಪಕ್ಷಕ್ಕೆ ತನ್ನನ್ನು ಅರ್ಪಿಸಿಕೊಂಡು ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡುವಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಸಂತೋಷ್ ಜಿ ಅವರು. ಅದನ್ನು ಗೃಹ ಮಂತ್ರಿ ಅವರು ಆ ವಿಧಾನಸಭೆಯ ಒಳಗೇನೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟ ನಂತರ ನಾನು ಅದಕ್ಕೆ ಇನ್ನು ಅದು ತಪ್ಪು ಇದು ಸರಿ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ವಿಧಾನಸಭೆಯ ಒಳಗೆ ಆಗಿರುವ ಚರ್ಚೆ, ವಿಧಾನಸಭೆಯ ಒಳಗೆ ಗೃಹ ಮಂತ್ರಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೊಡ್ಲಿಕ್ಕೆ ಆಗುದಿಲ್ಲ ಉತ್ತರ.
ಅಧಿವೇಶನದಲ್ಲಿ ಕ್ಲಿಯರ್ ಮಾಡಿದ್ದಾರೆ, ಮತ್ತೆ ನಾನು ಯಾಕೆ ಇಲ್ಲಿ ಕ್ಲಿಯರ್ ಮಾಡಬೇಕು? ನೀವು ಕೇಳಿ. ಈಗ ನಾಳೆ 22ನೇ ತಾರೀಕು ಧರ್ಮಸ್ಥಳದ ಕ್ಷೇತ್ರ ಮತ್ತು ಧರ್ಮಸ್ಥಳ ಹೆಗ್ಡೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅವರಿಗೆ ಅವಹೇಳನ ಮಾಡಿದ್ದಾರೆ. ಈ SIT ತನಿಖೆಯ ಸುತ್ತ ಏನೆಲ್ಲ ನಡೀತಾ ಇದೆ, ಅದರಿಂದ ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ಆಗಿದೆ, ಈ ಎಲ್ಲ ವಿಚಾರವಾಗಿ ನಾಳ್ದೊಂದು ಪ್ರತಿಭಟನೆ ಇದೆ. ಈ ರೀತಿಯಾಗಿ ಆಗಬಾರ್ದು, ದೇವಸ್ಥಾನ ಪಾವಿತ್ರ್ಯತೆಗೆ ಹೆಗ್ಡೆ ಅವರಿಗೆ ಕಾವಂದರಿಗೆ ಏನೂ ಆಗಬಾರ್ದು, ಅವರ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ ಅಂತ ಹೇಳುವ ವಿಚಾರವಾಗಿ ಜಿಲ್ಲಾಡಳಿತದ ಮೂಲಕ ರಾಜ್ಯಕ್ಕೆ ಒಂದು ಮನವಿ ಕೊಡುವಂತ ಒಂದು ಬೃಹತ್ ಪ್ರತಿಭಟನೆ ಇದೆ. ಇದಕ್ಕೆ ಬಿಜೆಪಿಯ ನಾಳ್ದು ಬೆಂಬಲ ಇದೆ. ಅಂದ್ರೆ ನಡೆಯುವುದು ಸಮಾಜ ಮನಸ್ಕರ ಮತ್ತು ನಾವು ಇವತ್ತು ಹೇಳುದು, ಹಿಂದೆ ಸಹ ಹೇಳಿದ್ದು, ಮುಂದೆ ಸಹ ಅದನ್ನೇ ಹೇಳ್ತೇನೆ. ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ, ಧಾರ್ಮಿಕ ಕ್ಷೇತ್ರಕ್ಕೆ ಅಪಚಾರ ಆದ್ರೆ, ಧರ್ಮಸ್ಥಳದ ದೇವಸ್ಥಾನಕ್ಕೆ ತೊಂದರೆ ಆದ್ರೆ ಅದರ ಪರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ. ಧಾರ್ಮಿಕ ಕ್ಷೇತ್ರ, ಹಿಂದುತ್ವ ಮತ್ತು ನಮ್ಮ ದೇವಸ್ಥಾನಕ್ಕೆ ಅಪಚಾರ ಆಗ್ಬಾರ್ದು. ಅದಕ್ಕೆ ಏನಾದ್ರೂ ಆಗುದಿದ್ರೆ ನಮ್ಮ ವಿರೋಧ ಇದೆ, ಅದಕ್ಕೆ ಬೆಂಬಲ ಕೊಡುವಂತ ನಮ್ಮ ಜವಾಬ್ದಾರಿ. ನಮ್ಮ ದೇವಸ್ಥಾನಕ್ಕೆ ಧಕ್ಕೆ ಬರುವ ರೀತಿ ಮತ್ತೆ ಬಾಕಿ SIT ಇನ್ನೊಂದು ಮತ್ತೊಂದು ತನಿಖೆ ಆಗುವುದಕ್ಕೆ ನಮ್ಮ ಏನೂ ಅಭ್ಯಂತರ ಇಲ್ಲ, ಅದಕ್ಕೆ ಬೆಂಬಲ ಇದೆ. ಧನ್ಯವಾದ. ಕೊಡಬೇಕು, ಸರ್ಕಾರಕ್ಕೂ ಅಲ್ಲ ಕೋರ್ಟಿಗೆ ಕೊಡಬೇಕಾಗಿರುವಂತ. ಆಯ್ತು, ಕೊಡ್ಲಿ. ತನಿಖೆ ಸ್ಟಾರ್ಟ್ ಎಷ್ಟು ದಿನ ಆಯ್ತು ಒಕ್ಲಿಗೆ? ಇದು ಗುಂಡಿ ತೆಗಿ ತನಿಖೆ 15 ದಿವಸದಲ್ಲಿ ಮುಗಿತದೆ. ಅದು ಇದರಲ್ಲಿ ಅಲಿಗೇಷನ್ ಇರುವಂತದ್ದು. ಆಯ್ತು, ನಾವು ತನಿಖೆ ವರದಿ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ವರದಿ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಇದರ ನಡುವೆ ಬಿಜೆಪಿ ಶಾಸಕರು ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ವಿಡ್ರಾಮ ಸೃಷ್ಟಿ ಮಾಡುವಂತದ್ದು ತನಿಖೆಯ ಮೇಲೆ ಒತ್ತಡ ಹೇರಿದಂತಾಗಲ್ಲ. ಅಲ್ಲ, SIT ತನಿಖೆಯ ಬಗ್ಗೆ ಪರವಾಗಿ ಮಾತಾಡಿದ್ದಾರೆ ಬಂದವರು ಸಹ, ವಿರೋಧ ಮಾತಾಡಲಿಲ್ಲ. ಮತ್ತೆ ಯಾಕೆ ಅಲ್ಲ, ಅವರು ದೇವಸ್ಥಾನಕ್ಕೆ ಬಂದದ್ದು, ದೇವಸ್ಥಾನಕ್ಕೆ ಬರಬಾರ್ದು. ದೇವಸ್ಥಾನಕ್ಕೆ ಬರೋದು ಯಾರು ಹಾಸನದಿಂದ ವೆಹಿಕಲ್ ತಗೊಂಡು ಹಾಗೆಲ್ಲ ಬರಲ್ಲ. ಬರೋದು ಸಣ್ಣ ಈ ಸಲ ದೇವಸ್ಥಾನಕ್ಕೆ ಬಂದದ್ದು, ಈ ಸಲ ಸುದ್ದಿ ನಿಮ್ಮ ಮುಖಾಂತರ ಸುದ್ದಿ ಆಗಿದೆ. ಹಿಂದೆ ನಡ್ಕೊಂಡು ಸಮೇತ ಗುಂಪು ಗುಂಪಾಗಿ ದೇವಸ್ಥಾನಕ್ಕೆ ಬಂದ ರೆಕಾರ್ಡ್ ಇದೆ. ಇದು ಹೊಸತಲ್ಲ ಬರುದು. ಅದು ಅವರಿಗೆ ಬೆಂಬಲ ಸೂಚಿಸಿ ಬಂದದಲ್ಲ ಅಂತ ಹೇಳುದು. ಬಿಜೆಪಿ ಅವರು ಸುಮ್ಮನೆ ದೇವಸ್ಥಾನಕ್ಕೆ ಬಂದ್ರು ಹೋದ್ರೆ ಅಷ್ಟೇ, ಬೇರೆ ಯಾವ ಉದ್ದೇಶ ಇರಲಿಲ್ಲ. ಅಲ್ಲ, ಅಲ್ಲ ಹಿಂದೂ ಕ್ಷೇತ್ರ ಅದನ್ನ ನಿಮ್ಗೆ ಒಂದು ಮಾತಲ್ಲಿ ನಾನು ಕ್ಲಿಯರ್ ಹೇಳಿದ್ದೇನೆ. ಕೊರಗಜ್ಜನ ಕಟ್ಟೆ, ಕೊರಗಜ್ಜನ ದೈವ ಕೂಡ ನಮ್ಗೆ ಅತ್ಯಂತ ಶ್ರೇಷ್ಠ. ಅಷ್ಟೇ ಧರ್ಮಸ್ಥಳದ ಬಗ್ಗೆ ಕೂಡ ಅಷ್ಟೇ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕಾಳಜಿ ಇರುವವರು. ಅಲ್ಲಿಗೆ ಏನಾದ್ರೂ ಅಪಚಾರ ಬೇರೆ ಬೇರೆ ಇದು ಸಂಗತಿ ಬರುವಂತ ಸಂದರ್ಭದಲ್ಲಿ ಅದನ್ನ ಕಾಪಾಡಿಕೊಳ್ಳುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ. ನಿಮ್ದು ಜವಾಬ್ದಾರಿ ಅಂತ ಹೇಳುವ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡ್ತಾರೆ ಅಂತ ಆರೋಪ. ನೀವು ಹೇಳ್ತೀರಿ ಪೊಲೀಸರೇ ಮಾಡಿ, ಪೊಲೀಸರು ಈ ಪ್ರಕರಣದಲ್ಲೂ ಸುಮಾರು ಒಂದು 3-4 ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ನಿಮ್ಮ ಗಮನಕ್ಕೆ ಬಂದಾಗ ದೂರು ಕೊಡ್ಲಿಕ್ಕೆ ಸಮಸ್ಯೆ ಏನು? ಅದ್ರ ಮೇಲೆ ಆಕ್ಷನ್ ತಗೊಳ್ಳಬೇಕಲ್ಲ. ಅಲ್ಲ, ಈಗ ನಾವು ದೂರು ಕೊಟ್ರೆ ಮಾತ್ರ ಅವ್ರು ಕೇಸ್ ಮಾಡುದಂತ ಹೇಳಿ ಅವ್ರು ಮಾಡ್ಲಿಲ್ಲ. ಅವ್ರು ಸುಮಾರು ತಗೋಬೇಕಾಗಿತ್ತು, ತಗೊಳ್ಳಿಲ್ಲ. ನಿಮ್ಮ ಜವಾಬ್ದಾರಿ ಇಲ್ವಾ? ನಿಮ್ಮ ಜವಾಬ್ದಾರಿ ತಪ್ಪಾಗ್ತಾ ಇದೆ ಅಂತಂದಾಗ, ಈಗ ವ್ಯತಿರಿಕ್ತವಾಗಿ ಹೋಗ್ತಾ ಇದೆ ಅಂತಂದಾಗ ನಿಮ್ಮ ಇದರಿಂದ ಆಗ್ಬೇಕಲ್ಲ. ನಿಮ್ಮಿಂದ ಏನ್ ಆಕ್ಷನ್ ಆಗ್ತಾ ಇದೆ? ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ ಅದರ ಮೇಲೆ ಕೇಸ್ ಏನಾಗಿದೆ? ಅದ್ರ ಮೇಲೆ ಎಲ್ಲೆಲ್ಲಿ ಕೊಟ್ಟಿದೆ ಕೇಸ್ ಕೊಟ್ಟದನ್ನ ಎಲ್ಲೆಲ್ಲಿ ಆಗಿದೆ? ನಾವು ಕೊಟ್ಟಿದ್ದೇವೆ. ನಮ್ಮ ಇಡೀ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ. ಎಲ್ಲೆಲ್ಲಿ ಅಂತ ಹೇಳಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದೆ. ಎಷ್ಟಾಗಿದೆ? ಅದು ಆಗಿದೆ ಏನಲ್ಲ. ಅದ್ರ ಬಗ್ಗೆ ಏನು ಪೊಲೀಸರು ಏನು ಹೇಳಿದಾರ? FIR ಮಾಡ್ಬೇಕಲ್ಲ, ಕಂಪ್ಲೇಂಟ್ ಕೊಟ್ಟದಕ್ಕೆ FIR ಮಾಡ್ಬೇಕು. ಎಷ್ಟು ಅದು ಗೊತ್ತಿಲ್ಲ ನಿಮ್ಗೆ? ಇಲ್ಲ. ನಿನ್ನೆ ಸೆಷನ್ ಅಲ್ಲಿ ಬಿಜೆಪಿ ಶಾಸಕರು ಒಂದು ಎಡಿಟೆಡ್ ವಿಡಿಯೋ ಇಟ್ಕೊಂಡು ಚರ್ಚೆ ಮಾಡಿದ್ರು. ಹಳೆಯ ವಿಡಿಯೋವನ್ನು ಈಗ ನಿನ್ನೆ ಪ್ರೆಸ್ ಮೀಟ್ ಆಗಿ ಇಂಥದ್ದು ವಿಡಿಯೋ ಬಂದಿದೆ. ಮುಖ್ಯಮಂತ್ರಿ 24 ಕೊಲೆ ಮಾಡಿದ್ದಾರೆ, ಅದಕ್ಕೆ ಬಂಧನ ಮಾಡಬೇಕು ಅಂತೆಲ್ಲ. ಬಿಜೆಪಿ ಶಾಸಕರಿಗೆ ಅಷ್ಟು ಮಾಹಿತಿ ಇರಲಿಲ್ವೇ, ಅಥವಾ ಯಾಕೆ ತಪ್ಪು ಮಾಹಿತಿಯನ್ನು ಸೆಷನ್ ಅಲ್ಲಿ ಇಟ್ಕೊಂಡು ಮಾಡಬೇಕಾಗಿತ್ತು? ನೋಡಿ, ಪರಮೇಶ್ವರ್ ಕೊಟ್ಟ ಹೇಳಿಕೆಯನ್ನು ಸಹ ನೀವು ಕೇಳಿರ್ಬೋದು. 24 ಮರ್ಡರ್ ಮಾಡಿದ
ಅವರ ಹೆಸರು ಹೇಳಿ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಬಂಧನ ಮಾಡಬೇಕು ಅಂತ ಇವರು ಶಾಸಕರು ಹೇಳಿದಲ್ಲ, ಪರಮೇಶ್ವರ್ ಹೇಳಿ. ಪರಮೇಶ್ವರ್ ಗೃಹ ಮಂತ್ರಿಯಾಗಿ ಹೇಳುವಾಗ ಅವರು ಆಲೋಚನೆ ಮಾಡಿಯೇ ಹೇಳಿರ್ತಾರೆ. ಪರಮೇಶ್ವರ್ ಹೇಳಿ ಅವರಲ್ಲಿ ಬಿಜೆಪಿ ವಿಪಕ್ಷ ನೀವು ನಾಯಕರೇ ಹೇಳಿದ್ದಕ್ಕೆ ಅವರು ಉತ್ತರ ಕೊಟ್ಟದ್ದು. ನಿಮ್ಮ ಪಕ್ಷದ ಅಲ್ಲ, ಒಂದು ತೀರ್ಮಾನ ಅವರ ಪ್ರತಿಕ್ರಿಯೆ ಅಲ್ಲ, ಒಂದು ತೀರ್ಮಾನ ಕೊಡುವಾಗ ಅವರು ಗೃಹ ಮಂತ್ರಿಯಾಗಿ ತೀರ್ಮಾನ ಕೊಟ್ಟಿದ್ದಾರೆ. ಅಲ್ಲ, ವಿಪಕ್ಷ ನಾಯಕರೇ ಅದರ ಬಗ್ಗೆ ವಿಪಕ್ಷ ನಾಯಕರು ಏನ್ ಮಾತಾಡಿದ್ದಾರೆ, ಅವರು ಗೃಹ ಮಂತ್ರಿಯಾಗಿ ಏನ್ ತೀರ್ಮಾನ ಕೊಡಬೇಕು ಕೊಟ್ಟಿದ್ದಾರೆ. ಅಲ್ಲ, ಅವರ ಯಾವ ಉದ್ದೇಶಕ್ಕಾಗಿ ಈಗ ಬಿಜೆಪಿ ಶಾಸಕರು ಅದನ್ನು ಮಾಡಿದ್ರು ಎತ್ತಿದ್ರು ಅಂತ ಅಲ್ಲ, ಅದು ನಿನ್ನೆ ಇಟ್ಕೊಂಡೆ ಅದು ನಿನ್ನೆ ವಿಧಾನಸಭೆಯಲ್ಲಿ ಅವರು ಮಾತಾಡಿದ ನೀವು ಸಹ ಕೇಳಿದಿರಿ, ನಾನು ಸಹ ಕೇಳಿದ್ದೇನೆ. ಅದಕ್ಕೆ ಉತ್ತರ ಅವರು ಗೃಹ ಮಂತ್ರಿ ಅವರು ಕೊಟ್ಟಿದ್ದಾರೆ. ಅದು ಯಾಕಾಯ್ತು ಅಂತ ಅದು ನಾನು ಶಾಸಕರಿಗೆ ಅಲ್ಲ ಅಷ್ಟು ಮಾಹಿತಿ ಇರಲಿಲ್ವೇ? ಅಲ್ಲ. ಈಗಿನ ಒಂದು ಎಡಿಟೆಡ್ ವಿಡಿಯೋ ಅನ್ನೋದು ಕೂಡ ಒಂದು ಕನಿಷ್ಠ ಮಾಹಿತಿ ತಗೊಂಡು ಮಾತಾಡಬಹುದು. ಅಲ್ಲಲ್ಲ, ಇದು ಕ್ಲಿಯರ್ ವಿಧಾನಸಭೆಯಲ್ಲಿ ಆಗಿರುವ ಚರ್ಚೆ. ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡಿದ್ದಾರೆ ಅದಕ್ಕೆ ಗೃಹ ಮಂತ್ರಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದೇ ಆ ಚರ್ಚೆ ಇಲ್ಲಿ ಆಗಿದೆ, ಅಲ್ಲಿಯ ಚರ್ಚೆ ಇದು ಕೂಡ ಅಲ್ಲೇ ಆಗಿರೋದು. ಬೇರೆ ಎಲ್ಲ ಚರ್ಚೆ ಉತ್ತರ ಕೊಟ್ಟರೆ ಅಲ್ಲೇ ಆಗಿರೋದು. ಅಲ್ಲ, ಇದು ಸಾರ್ವಜನಿಕವಾಗಿ ಆಗಿರುವ ಚರ್ಚೆ. ನಾನು ಏನು ಮಾತಾಡಿದ್ದೇನೆ ಇದು ಸಾರ್ವಜನಿಕ ಚರ್ಚೆ. ಪ್ರಶ್ನೆ ಏನಂದ್ರೆ ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಜನರನ್ನ ಯಾಕೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ. ನೀವ್ ಯಾಕೆ ಮಿಸ್ಗೈಡ್ ಮಾಡ್ತಾರೆ ಅಂತ ಹೇಳುದು? ನೀವ್ ಯಾಕೆ ಮಾಡಿದ್ದಲ್ಲ. ಶಾಸಕರು ಎತ್ತಿದ್ದಕ್ಕೆ 24 ಕೊಲೆ ಆಗಿದೆ ಅಂತ ಒಬ್ಬ ಶಾಸಕರು ಸರ್ಕಾರ ಒಪ್ಪಿದ ನಂತರ ನಿಮ್ಗೆ ಯಾಕೆ ಚರ್ಚೆ? ಸರ್ಕಾರ ಎಲ್ಲಿ ಹೋಗ್ತದೆ? ಸರ್, ಗೃಹ ಮಂತ್ರಿ ಅವರು ಹೇಳಿದ್ದಾರೆ, ಗೃಹ ಮಂತ್ರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಹೇಳಿದ್ದಾರೆ ಗೃಹ ಮಂತ್ರಿ ಅವರು ಒಪ್ಪಿದಾರ, ಹೌದು ಅಂತ ಹೇಳಿದ್ದಾರೆ. ಅಲ್ಲ, ಅವರ ಬಂಧನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಆಕ್ಷನ್ ಮಾಡಿ ಅಂತ. ಅಂತ ಅನ್ಕೊಂಡಿದ್ದಾರೆ ಅವರು. ಅಷ್ಟಾದ್ರೂ ಹೇಳಿದಾರಲ್ಲ ರಾಘವರಿಗೆ. ಅಲ್ಲ, ನಿಮ್ಮ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಅವರು ಹೇಳಿದ್ರು. ತೊಂದ್ರೆ ಇಲ್ಲ. ವಿಧಾನಸಭೆಯಲ್ಲಿ ಆ ಚರ್ಚೆ ಆದಾಗ, ವಿಧಾನಸಭೆಯಲ್ಲಿ ಮಾತಾಡುವಾಗ ಶಾಸಕರು ಏನು ಮಾತಾಡಿದ್ದಾರೆ ಅಂತ ಅವರಿಗೆ ಗೊತ್ತು, ಗೃಹ ಮಂತ್ರಿಯಾಗಿ ಅವರು ಉತ್ತರ ಏನು ಕೊಡ್ತಾರೆ ಅಂತ ಅವರಿಗೂ ಗೊತ್ತು. ಅವರ ಇಲಾಖೆ ಎಲ್ಲ ಅವರ ಕೈಯಲ್ಲಿರುವುದು, ಆದ್ರಿಂದ ಅವರೆಲ್ಲ ಚರ್ಚೆ ಮಾಡಿಯೇ ಕೊಟ್ಟಿರ್ತಾರೆ. ಅವರು ಮಾಹಿತಿ ಇಲ್ಲದೆ ಮಾತಾಡಿದ್ದಾರೆ ಅಂತ ಅನ್ಸಲ್ಲ. ಅಲ್ಲ, ಮಾಹಿತಿ ಇಲ್ಲದೆ ಮಾತಾಡಿದ್ರೆ ನೀವು ನೆಕ್ಸ್ಟ್ ನಿಮ್ಗೆ ಸಿಗ್ತಾರೆ, ಅವ್ರ ಹತ್ರ ಮಾತಾಡಿ. ಈಗ ನಿಮ್ಮ ವಿರೋಧ ಪಕ್ಷದ ಅಲ್ಲ ಗಿರಿಧರ್ರೆ, ನೆಕ್ಸ್ಟ್ ನಿಮ್ಗೆ MLA ಅವ್ರು ಸಿಗ್ತಾರೆ. ಅಕಸ್ಮಾತ್ ನಿಮ್ಗೆ ಅಂತ ಚರ್ಚೆ ಇದ್ರೆ ಅವ್ರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಈಗ 24